ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಅಭಿವೃದ್ಧಿ ಸೌಂದರ್ಯೀಕರಣಕ್ಕಾಗಿ ಅನುದಾನ ಸಂಬಂಧ ಶಾಸಕರ ಬಳಿ ಪ್ರಸ್ತಾವನೆ ಸಲ್ಲಿಸೋಣ. ಜೊತೆಗೆ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದ ವೇಳೆ ಪಟ್ಟಣದ ಅಭಿವೃದ್ಧಿ ಸೌಂದರ್ಯೀಕರಣಕ್ಕಾಗಿ ಅನುದಾನ ಸಂಬಂಧ ಶಾಸಕರ ಬಳಿ ಪ್ರಸ್ತಾವನೆ ಸಲ್ಲಿಸಿ ಅಧಿವೇಶನದ ವೇಳೆ ಸರ್ವ ಸದಸ್ಯರ ನಿಯೋಗ ತೆರಳಿ ಸರ್ಕಾರಕ್ಕೂ ಮನವಿ ಸಲ್ಲಿಸೋಣ ಎಂದು ಪುರಸಭೆ ಅಧ್ಯಕ್ಷ ಶಾಂತವೀರ್ ಬಿರಾದಾರ್ ಹೇಳಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅವರು, ಮಟನ್ ಚಿಕನ್ ಅಂಗಡಿಗಳು ಎಲ್ಲೆಂದರಲ್ಲಿವೆ. ಅವುಗಳನ್ನು ಮಲ್ಘಾಣ ರಸ್ತೆಯಲ್ಲಿರುವ ಜಾಗದಲ್ಲಿ ಸ್ಥಳಾಂತರಿಸಲಾಗುವುದು. ಅವರಿಗೆ ಬೇಕಾದ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಡಲಾಗುವುದು ಎನ್ನುವ ವಿಚಾರಕ್ಕೆ ಪರ ವಿರೋಧದ ಮಾತುಗಳು ಕೇಳಿಬಂದವು. ಮಲ್ಘಾಣ ರಸ್ತೆಗೆ ಸ್ಥಳಾಂತರಿಸಿದರೆ ಖರೀದಿಸಲು ಜನರಿಗೆ ತೊಂದರೆಯಾಗುತ್ತದೆ. ಈಗ ಇರುವ ಜಾಗದಲ್ಲಿಯೇ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸೂಚಿಸಬೇಕೆಂದು ಸದಸ್ಯರಾದ ಭಾಷಾ ಸಾಬ್ ತಾಂಬುಳಿ, ಸಂದೀಪ್ ಚೌರ್ ಹೇಳಿದರು. ಪಟ್ಟಣದ ಸ್ವಚ್ಛತೆಯ ಕಾರಣಕ್ಕೆ ಸ್ಥಳಾಂತರಿಸುವುದು ಒಳ್ಳೆಯದು ಎಂದು ಸದಸ್ಯ ಬಸವರಾಜ್ ಯರ್ನಾಳ್ ಹೇಳಿದರು. ಎಸ್ಟಿಪಿ ಅನುದಾನ ಸರಿಯಾಗಿ ಬಳಕೆಯಾಗಬೇಕು. ಮೂಲ ದಲಿತರಿಗೆ ಅದರಿಂದ ಪ್ರಯೋಜನ ಸಿಗಬೇಕು. ಸರ್ಕಾರದ ನಿಯಮಗಳಂತೆ ಶೇಕಡಾ 24.10% ಉಳಿಕೆಯನ್ನ SC/STಗಳ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆಯಾಗಬೇಕೆಂದು ನಾಮ ನಿರ್ದೇಶಿತ ಸದಸ್ಯ ಸಾಯಿಬಣ್ಣ ಪುರದಾರ್ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ರಾಜಣ್ಣ ನಾರಾಯಣ್, ಮುಖ್ಯ ಅಧಿಕಾರಿ ಎಸ್ ರಾಜಶೇಖರ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ನೀವು ಅಂಗಡಿಗಳು ಸದ್ದ ಡಿಸ್ಟ್ರಿಬ್ಯೂಟ್ ಮಾಡತ್ತಿಲ್ಲ, ಅಂಗಡಿಗಳು ಅವು ಎಷ್ಟು ಅದಾವ? 19 ಅವ. ನಾವು ಮತ್ತೆ ನಮ್ಮ ಜಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಅದು ಕೇಳ್ತೀವಿ, ಹಂಗೆ ಅಲ್ಲಿ ಅವಕಾಶ ಇರ್ತದೆ ಮತ್ತೊಬ್ಬರಿಗೆ ಕಲುಷಿತ ಆಗತ್ತಂತೆ ನಿಂತಿರಲಿ ಸರ್. ಅದಕ್ಕೆ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟವ್ರಿ. ಸ್ವಚ್ಛತೆ ಅವಕಾಶ ಕೊಟ್ಟಾಕಂದ್ರೆ ಬಂದಾಗ ಸಮೀಕ್ಷೆ ಬರ್ತಾರೋ ಹೆಣ್ಮಕ್ಳು ಮಟ್ಟಿ ಹೆಣ್ಮಕ್ಳು ಅಲ್ಲಿ ದಯಪುರ ಲೇಔಟ್ ಶಿಕ್ಷಣ ಸಂಸ್ಥೆ ನಗರಗಳಲ್ಲಿ ನಾವು ಅಷ್ಟು ಅಂಗಡಿ ಒಂದೇ ಕಡೆ ಬರ್ಬೇಕಂದ್ರೆ ಭಾರಿ ತೊಂದರೆ ಆಗ್ತದೆ. ಹಂಗಾಗಿ ಸದ್ಯ ಎಲ್ಲೇನದ ಅವಕ್ಕೇನು ನೀಟ್ ಒಂದು ಗೈಡ್ಲೈನ್ಸ್ ಮಾಡ್ರಿ. ಒಂದು ವಿಷಯ ಹೇಳ್ತೀನಿ, ನೀಟ್ ಅಂದ್ರೆ ಹ್ಯಾಂಗ ನಮ್ ಕರೆಕ್ಟ್ ಆಗಿರುತ್ತೆ. ನೀಟಾಗಿ ಸತ್ತು ಎಲ್ಲಿ ಚೆಲ್ಲಾಕತ್ತಾರ ಇಲ್ಲ ಕಾರಣಕ್ಕೆ ಪ್ರದರ್ಶನ ಮಾಡಕತ್ತಾರ. ಎಂಟೈರ್ ಸಿಟಿಗೆ ತಿರುಗಾಡ್ಬೇಡಿ, ಎಲ್ಲಿ ಕಾರಣ ಅದೇ ರೀ ಸತ್ತ ಹೊಸ ಈ ಸತ್ತ ತೊಗೊಳಕ್ಕೆ ನಿಮ್ಗೊಂದು ವಿಷಯ ಹೇಳ್ಬೇಕು. ಒಂದೇ ವಿಷಯ ನಿಮ್ಗೆ, ನಮಗ್ ಸೀಮಿತ ಏರಿಯಾದಾಗ ಮಟನ್ ಚಿಕನ್ ಅಂಗಡಿ ಎಂಟೈರ್ ಸಿಟಿಗೆ ತುಂಬಾ ಎಲ್ಲಾ ತರ ಕಾಯಿಪಲ್ಯ ಮಾಡ್ಯಾರ, ಎಲ್ಲಾ ತರ ಮಟನ್ ಅಂಗಡಿ ಚಿಕನ್ ಅಂಗಡಿನೂ ಆಗ್ಯಾರ. ಮಟನ್ ಚಿಕನ್ ಕಾಯಿಪಲ್ಯ ಅಲ್ಲಿಂದ ಒಂದ್ ಕಾಯ್ದೆ ಅದ. ಆ ಕಾಯ್ದೆ ಪ್ರಕಾರವಾಗಿ ಒಂದು ಮಟನ್ ಮಾರ್ಕೆಟ್ ಅದು ಮಾಡಿಕೊಡುವ ಕಾಯ್ದೆ ಆಲ್ರೆಡಿ ಮಾಡಿ ಅವ್ರಿಗೆ ಅನುಕೂಲ ಆಗ್ತಿತ್ತು. ಇನ್ನೊಂದ್ ಸ್ವಲ್ಪ ಹಚ್ಚಿ ಅನುಕೂಲ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆಗ ಶಿಫ್ಟ್ ಮಾಡೋದ್ರಿಂದ ಒಂದ್ ವಾತಾವರಣ ಸುಧಾರ ಅನ್ನೋದು ನನ್ನ ಉದ್ದೇಶ. ಸಾರ್ವಜನಿಕವಾಗಿ ನಮ್ಮ ಸ್ವಲ್ಪ ಬಂದು ನಮಗೂ ಸ್ವಲ್ಪ ಸಲಹೆ ಕೊಡ್ತಾರೆ. ಈಗ ಮಟನ್ ಅಂಗಡಿ ಇಷ್ಟೇ ಶಿಫ್ಟ್ ಮಾಡಿ ಚಿಕನ್ ಅಂಗಡಿ ಮಾಡ್ಬೇಡ್ರಂದ್ರೆ ಮಟನ್ ಅಂಗಡಿಯವ್ರು ನಾವು ಹೋಗ್ಲತ್ತ ಅವ್ರಿಗೆ ಮಟನ್ ಅಂಗಡಿ ಫಸ್ಟ್ ಇಲ್ಲಿ ಅವರಿಗೆ ಅವಸ್ಥೆ ಹೆಂಗಂದ್ರೆ ಈಗ ನಾವು ಹೇಳ್ತೀವಿ ನಾವೇನ್ ಸ್ವಚ್ಛತೆ ಇರ್ಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಒಂದೇ ಹೇಳ್ಬಿಡ್ತೀನಿ ನಿಮಗ. ನಾನು ಅವರಿಗೆ ಎಂಟೈರ್ ಪೂರಾ ಹೊಸ ಮಾರ್ಕೆಟ್ ಮಾಡ್ಕೊಡಿ, ಕಡಿಮೆ ಇರೋದು ಎಂಟೈರ್ ಹೊಸ ಮಾರ್ಕೆಟ್. ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡಿ. ಅಲ್ಲಿಂದ ಅವ್ರಿಗೆ ಪುರಿ ಕೊಯ್ಲಿಕ್ಕೆ ಅದು ಅವೇನು ಅದನ್ನು ಸಿಸ್ಟಮೆಟಿಕ್ ಮಾಡಿ ಅವನ್ನೆಲ್ಲ ರೆಡಿ ಮಾಡ್ಕೊಡಿ. ಸಾರ್ವಜನಿಕರು ಅಂದ್ರೆ ನನ್ನ ವೈಯಕ್ತಿಕ ನಾನು ಬಂದು ಅಪ್ರೋಚ್ ಆಗಿದ್ದ ಪ್ರಕಾರ ಎಲ್ಲ ಮಟನ್ ತಿನ್ನೋರು ಬಂದಾರ, ತಿನ್ನೋರು ಬಂದು ಹೇಳಿದ ಇದು ಅದು ಕರೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಗಾಡಿಗಳು ಚಿಕನ್ ತಿನ್ನಕ ಎಷ್ಟೋ ಮನೆಗಳ ಹೆಣ್ಮಕ್ಳು ಇರ್ತಾರೆ, ಬರೇ ದುಡ್ಡು ತರಬೇಕು ಬಂದಿರ್ತಾರ, ಸಂಘ ಬರ್ಬೋದು ಏನೋ ಸಿದ್ಧಾಂತದ ಅಡಿಗೆ ಮಾಡ್ತಾರೆ. ಇಲ್ಲ ಅಲ್ಲಿ ಹೋಗಿ ತರಬೇಕಂತಾರ ಎಷ್ಟು ಕಷ್ಟ ಆಗ್ತದೆ. ಮನೆಗೆ ಮಾತು ಮಕ್ಳು ಇರ್ತಾರ, ಗಂಡಿಲ್ಲವ್ರು ಹೆಣ್ಮಕ್ಳು ಇರ್ತಾರ, ಅವ್ರೆಲ್ಲ ಕಾಳಜಿ ಮಾಡಿ ವಿಚಾರ ಮಾಡ್ರಿ. ನೀವು ಸರ್ ನಾವು ಮೊದಲೇ ಸ್ಥಳಾಂತರ ಮಾಡಕ್ಕೆ ಅದು ಯಾವ್ದು ತಗೊಂಡಿಲ್ಲ. ಯಾಕಂದ್ರೆ ಇಲ್ಲಿ ಮಸೀದಿಯಿಂದ ಬೀಗ್ರು ಎಲ್ಲ ಪೂರಾ ಕಲುಷಿತ ಆಗ್ಯದ. ಅದು ಆ ಕಡೆ ಹೋಗೋದ್ರಿಂದ ಈ ಹೆಚ್ಚಾಗೋದು ಯಾಕೆ ಸೇವನೆ ಮಾಡ್ತಾರೆ ಅದಕ್ಕೆ ಸಮೀಪ ಜಾಗಕ್ಕೆ ಕರೆಕ್ಟ್ ಅದ. ಬಟ್ ಚಿಕನ್ ಏನಾದ್ರು ನೀವು ಎಲ್ಲ ಅಂಗಡಿಗಳು ನುಡಿಸ್ಕೊಂಡು ಮಾಡ್ತಿರುತ್ತೆ. ಆ ಚಿಕನ್ ಅಂಗಡಿ ಸ್ವಲ್ಪ ಸಿಗ್ಲಿಕ್ಕೆ 4 ಕಿಲೋಮೀಟರ್ ಒಳಗೆ
ಶಿಕ್ಷಣಕ್ಕೆ ಸಮೀಪ ಕಡೆ ಬಂಗಾರ ಸಮೀಪ ಅಲ್ಲಿ ಮಲ್ಲಾಟೋಟಿಗೆ ಹೋಗ್ಬೇಕಂದ್ರ ಎಷ್ಟೋ ತಾಯಂದ್ರಿಗೆ ಮಕ್ಕಳು ಸರಿ ಇರಲ್ಲ, ಎಲ್ಲ ಸಣ್ಣವ್ರು ಇರ್ತಾರೆ, ಎಷ್ಟೋ ವಿಧಿಯರು ಇರ್ತಾರೆ. ಹೆಣ್ಮಕ್ಳು ಹೋಗ್ಬೇಕು 100 ರೂಪಾಯಿ ಚಿಕನ್ ತರ್ಬೇಕಂದ್ರೆ 200 ರೂಪಾಯಿ ಖರ್ಚು ಆಗ್ತವೆ. ಹಂಗಾಗಿ ಸರ್ ಈ ದಂಡಿಗಳಿಗೆ ಅವ್ರ ಹೊರಗೆ ಏನೋ ಕಾಣಿರೋದಂಗ ಕಸ ಚೆಲ್ಲದಂಗ ಏನು ಒಂದು ಮರಿ ಮಾಡಿ ಒಂದು ಅವಕಾಶ ಕೊಟ್ಟು ಎಲ್ಲ ಚಿಕನ್ ನೋಟಿಸ್ ಮಾಡಿ ಅವೇನು ಪದೇ ಪದೇ ಎಲ್ಲ ಚೆಲ್ಲಾಗಬೇಕು, ಹೊಲಸ್ಕೊಳಾಗಬೇಕು, ಗಲೀಜ್ ಆಗಬೇಕು ಅಂದ್ರೆ ಒಂದು ನೋಟಿಸ್ ಮಾಡ್ತೀವಿ ಅಂದ್ರೆ ಅಂತ ಅಂಗಡಿಗಳು ರದ್ದು ಮಾಡ್ತೀವಿ ಅಂದ್ರೆ ಬೇರೆ ಕಡೆ ಅವಕಾಶ ಕೊಟ್ಟಿಲ್ಲ, ಅವ್ರಿಗೆ ಅಂಗಡಿ ಇಡಕ್ಕೆ ಅವಕಾಶ ಕೊಡಬೇಡಿ. ಸ್ವಚ್ಛತೆ ಕಾಪಾಡುವಂಥ ಎಲ್ಲ ಅಂಗಡಿಗಳು ಚಿಕನ್ ಅಂಗಡಿಗಳು ಇಲ್ಲೇ ಇಡಿ, ಇಲ್ಲಾಂದ್ರೆ ಭಾಳ ತೊಂದರೆ ಆಗ್ತದೆ. ಹಂಗಾಗಿ ಅವರು ಆ ಸಂಘದವ್ರು ಕೊಟ್ಟಾರ ಸಾರ್ವಜನಿಕರು ಅರ್ಜಿ ಕೊಡೋದು, ಹಂಗಾಗಿ ಇದು ಪ್ರೊಸೀಡ್ ಮಾಡಬೇಕು. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.